ವಿಶ್ವ ಸೈಕಲ್ ದಿನಾಚರಣೆ 2026ರ ಅಂಗವಾಗಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಎಂಬ ಧ್ಯೇಯವಾಕ್ಯದೊಂದಿಗೆ ಮೇರಾ ಯುವ ಭಾರತ್ ದಕ್ಷಿಣ ಕನ್ನಡದ ವತಿಯಿಂದ ಭವ್ಯ ಸಂಡೇಸ್ ಆನ್ ಸೈಕಲ್ ಜಾಥಾವನ್ನು ಆಯೋಜಿಸಲಾಯಿತು. ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಮೇರಾ ಯುವ ಭಾರತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಗಳೂರು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಮಂಗಳೂರು ಸೈಕ್ಲಿಂಗ್ ಕ್ಲಬ್, ಸುರತ್ಕಲ್ ಬೀಚ್ ರನ್ನರ್ಸ್, ಫ್ರೀಸಿಂಗ್ ಸನ್ ಹಾಗೂ ವಿಆರ್ ಸೈಕ್ಲಿಂಗ್ ಕ್ಲಬ್ಗಳ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆದಿದೆ. ಮಂಗಳೂರು ನಗರದ ಮಂಗಳ ಕ್ರೀಡಾಂಗಣದಿಂದ ಜಾಥಾಕ್ಕೆ ಚಾಲನೆ ನೀಡಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರದೀಪ್ ಡಿಸೋಜಾ, ಆರೋಗ್ಯಕರ ಜೀವನ ಶೈಲಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಸೈಕ್ಲಿಂಗ್ ಮಹತ್ವದ ಪಾತ್ರ ವಹಿಸುತ್ತೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜಕ ಶೇಷಪ್ಪ ಅಮೀನ್, ಚಿತ್ತರಂಜನ್ ಬೋಳಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಡೇಸ್ ಆನ್ ಸೈಕಲ್ ಅಂತ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡಕ್ಕೆ ಒಂದು ಇನಿಷಿಯೇಷನ್ ತಗೊಂಡು ನಮ್ಮ ಭಾರತ ಎಲ್ಲ ಕಡೆ ಒಂದು ಪ್ರೋಗ್ರಾಮ್ ಇನಿಷಿಯೇಷನ್ ಮಾಡ್ಕೊಳ್ತಾ ಇದೆ. ಸೊ ಒಂದು ವರ್ಲ್ಡ್ ಬೈಸಿಕಲ್ ಡೇ ಪ್ರಯುಕ್ತ ನಾವು ನಮ್ಮ ಮ್ಯಾಂಗ್ಳೂರು ಜಿಲ್ಲೆಯಲ್ಲಿ ಈ ಒಂದು ಇನಿಷಿಯೇಷನ್ ಅನ್ನ ಒಂದು ಸ್ಕೀಮ್ ಅನ್ನ ನಾವು ಆಚರಿಸುವಂತ ಒಂದು ಆಸಕ್ತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಚರಿಸ್ತಾ ಇದೆ. ಹೃದಯದಿಂದ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಮ್ಮ ಇಲಾಖೆ ಪರವಾಗಿ, ನನ್ನ ಪರವಾಗಿ, ನಮ್ಮ ಭಾರತ ಸರ್ಕಾರ ಯುವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಡಿಯಲ್ಲಿರುವಂತಹ ಒಂದು ಮೈ ಭಾರತ್ ಇಲಾಖೆ, ಮೇರಾ ಯುವ ಭಾರತ್ ಅಂತ ಯುವಕರ ಅಭಿವೃದ್ಧಿ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ಹೇಗೆ ಅದನ್ನು ಸದ್ವಿನಿಯೋಗಿಸಬಹುದು ಅಂತ ಉದ್ದೇಶದಿಂದ ನಮ್ಮ ಭಾರತವನ್ನ 2023ರಿಂದ ಹಿಂದೆ ಅದು ನೆಹರು ಯುವ ಕೇಂದ್ರದಿಂದ ಒಂದು ಹೆಸರಲ್ಲಿ ನಮ್ಮ ಇಲಾಖೆಯನ್ನು ನಡೀತಾ ಇತ್ತು. ಅದನ್ನ 2023ರಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ಅಕ್ಟೋಬರ್ 31ನೇ ತಾರೀಕನ್ನು ಅದು ಮೇರಾ ಯುವ ಭಾರತ್ ಆಗಿ ಒಂದು ಮೈ ಭಾರತ್ ಅಂತ ಒಂದು ಇಲಾಖೆಯಾಗಿ ಕನ್ವರ್ಟ್ ಆಗಿ ಮುಂದೆ ಹೋಗ್ತಾ ಇದೆ. ಸಂಡೇಸ್ ಆನ್ ಸೈಕಲ್ ಅಂತ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡಕ್ಕೆ ಒಂದು ಇನಿಷಿಯೇಷನ್ ತಗೊಂಡು ನಮ್ಮ ಭಾರತ ಎಲ್ಲ ಕಡೆ ಒಂದು ಪ್ರೋಗ್ರಾಮ್